Chapter number 11, pointers. ಅಲ್ಲಿ ಸಿಂಗಲ್ ಲೆವೆಲ್ ಇಂಟೆಲಿಜೆನ್ಸ್ಗೆ ಚಾಪ್ಟರ್ ನಂಬರ್ 10 ಕ್ಲೋಸ್ ಆಯಿತು. ನೆಕ್ಸ್ಟ್ ಚಾಪ್ಟರ್ ನಂಬರ್ 11, ಪಾಯಿಂಟರ್ಸ್. ಫಸ್ಟ್, ವಾಟ್ ಇಸ್ ದ ಪಾಯಿಂಟರ್? Pointer is a variable that stores the address of another variable, not the value. Value ನೆಲ್ಲ ಸ್ಟೋರ್ ಮಾಡ್ತಾರೆ, ಅದು ಅಡ್ರೆಸ್ ಆಫ್ ಅನದರ್ ವೇರಿಯಬಲ್, ಬೇರೆ ವೇರಿಯಬಲ್ ಅಡ್ರೆಸ್ ನ ಸ್ಟೋರೇಜ್ ಮಾಡ್ತದೆ. ಅದಕ್ಕೆ ನಾವು ಅದನ್ನ ಏನಂತ ಕರೀತೀವಿ ಅಂದ್ರೆ ಪಾಯಿಂಟರ್. ಒನ್ ಮಾರ್ಕ್ ಕ್ವೆಶ್ಚನ್ ಕೇಳ್ತಾನೆ, ವಾಟ್ ಈಸ್ ಪಾಯಿಂಟರ್? ಪಾಯಿಂಟರ್ ಇಸ್ ಎ ವೇರಿಯಬಲ್ ದಟ್ ಸ್ಟೋರ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್. ಪಾಯಿಂಟರ್ ಅನ್ನೋದು ಒಂದು ವೇರಿಯಬಲ್, ಅದು ಏನ್ ಮಾಡ್ತದೆ ಅಂದ್ರೆ ಬೇರೆ ವೇರಿಯಬಲ್ ಅಡ್ರೆಸ್ ನ ಸ್ಟೋರೇಜ್ ಮಾಡ್ತದೆ. ಅದನ್ನೇ ನಾವು ಏನಂತ ಕರಿತೀವಿ? ಪಾಯಿಂಟರ್. ನೆಕ್ಸ್ಟ್, ಹೌ ಡು ಯು ಡಿಕ್ಲೇರ್ ದ ಪಾಯಿಂಟರ್? ಡಿಕ್ಲರೇಷನ್ ಆಫ್ ಪಾಯಿಂಟರ್. ಡಿಕ್ಲರೇಷನ್ ಆಫ್ ಪಾಯಿಂಟರ್ ಯಾವ ತರ ಡಿಕ್ಲರೇಷನ್ ಮಾಡ್ತೀರಾ? ಡೇಟಾ ಟೈಪ್ ಸ್ಟಾರ್ ವೇರಿಯಬಲ್ ನೇಮ್ ಸೆಮಿಕೋಲನ್. ಒಂದು ಎಕ್ಸಾಂಪಲ್ ನೋಡ್ರಿ, ಇಂಟ್ ಸ್ಟಾರ್ ಎ ಸೆಮಿಕೋಲನ್. ಹೌ ಡು ಯು ಡಿಕ್ಲೇರ್ ಎ ಪಾಯಿಂಟರ್? ಡೇಟಾ ಟೈಪ್ ಸ್ಟಾರ್ ಅಂದ್ರೆ ಆಸ್ಟರಿಸ್ಕ್, ಇದು ವೇರಿಯಬಲ್ ನೇಮ್ ಸೆಮಿಕೋಲನ್. ಡೇಟಾ ಟೈಪ್ ಇಂಟ್ ತಗೊಂಡಿದೀವಿ, ಸ್ಟಾರ್ ಆಸ್ ಇಟ್ ಈಸ್, ವೇರಿಯಬಲ್ ನೇಮ್ ಏನು ತಗೊಂಡಿದ್ದೀನಿ? ಎ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಪಾಯಿಂಟರ್ ಡಿಕ್ಲರೇಷನ್. ಇದು ಸಿಂಟ್ಯಾಕ್ಸ್, ಇದು ಒಂದು ಎಕ್ಸಾಂಪಲ್. ನೆಕ್ಸ್ಟ್, ಪಾಯಿಂಟರ್ ವೇರಿಯಬಲ್. ಪಾಯಿಂಟರ್ ವೇರಿಯಬಲ್ ಅಸೈನ್ಮೆಂಟ್. ಯಾವ ತರ ಒಂದು ಪಾಯಿಂಟರ್ ವೇರಿಯಬಲ್ಗೆ ಅಸೈನ್ ಮಾಡ್ತೀವಿ ಒಂದು ವ್ಯಾಲ್ಯೂನ ನೋಡಲ್ಲ. ಇಂಟ್ a is equals to 5, int star p is equals to address of a. ಪಾಯಿಂಟರ್ ವೇರಿಯಬಲ್ ಅಸೈನ್ಮೆಂಟ್. ಅಸೈನ್ಮೆಂಟ್ ಅಂದ್ರೆ ಏನಂದ್ರೆ ಈಕ್ವಲ್ಸ್ ತಗೊಂಡು ಅದಕ್ಕೆ ಒಂದು ವ್ಯಾಲ್ಯೂನ ಅಸೈನ್ ಮಾಡ್ತೀವಿ ಪಾಯಿಂಟರ್ ವೇರಿಯಬಲ್. ಈಗ ನೋಡ್ರಿ, ಇಂಟ್ a is equal to 5, a ವ್ಯಾಲ್ಯೂ ಎಷ್ಟು? 5. ನೆಕ್ಸ್ಟ್ ಇನ್ನೊಂದು ಪಾಯಿಂಟರ್ ವೇರಿಯಬಲ್ ಇದೆ, int star p. ದಿಸ್ ಇಸ್ ಅ ಪಾಯಿಂಟರ್ ವೇರಿಯಬಲ್. p is equals to address of a. 5 ಅನ್ನೋದು ಈ a ಅನ್ನೋ ಒಂದು ಅಡ್ರೆಸ್ ಅಲ್ಲಿ ಸ್ಟೋರೇಜ್ ಆಗಿರ್ತದೆ, ಹೌದಾ? ಅದನ್ನ ಏನ್ ಮಾಡ್ತೀವಿ? ಈ ಪಾಯಿಂಟರ್ ವೇರಿಯಬಲ್ ಗೆ ಅಸೈನ್ ಮಾಡ್ತಾ ಇದೀವಿ, ಇಸ್ ಈಕ್ವಲ್ ಟು ಮಾಡ್ತಾ ಇದೀವಿ. ದಿಸ್ ಇಸ್ ಅ ಪಾಯಿಂಟರ್ ವೇರಿಯಬಲ್ ಅಸೈನ್ಮೆಂಟ್. ಫಸ್ಟ್ ಒಂದು ವ್ಯಾಲ್ಯೂ ಕೊಡ್ತಾ ಇದೀವಪ್ಪ ಒಂದು ವೇರಿಯಬಲ್ ಗೆ, ಇಂಟ್ a is equals to 5. ಇದು ನಾರ್ಮಲ್ ವೇರಿಯಬಲ್, ಇದು ಒಂದು ಪಾಯಿಂಟರ್ ವೇರಿಯಬಲ್. ಇಂಟ್ ಸ್ಟಾರ್ p ಅನ್ನೋದು ಪಾಯಿಂಟರ್ ವೇರಿಯಬಲ್. ಈ ಸ್ಟಾರ್ p ಅನ್ನೋ ಪಾಯಿಂಟರ್ ವೇರಿಯಬಲ್ ಗೆ ಅಡ್ರೆಸ್ ಆಫ್ a, ನಾಟ್ ದ ವ್ಯಾಲ್ಯೂ. a ವ್ಯಾಲ್ಯೂ ಅಲ್ಲ ಸ್ಟೋರೇಜ್ ನಾವು ಕೊಡ್ತಾ ಇದ್ದೀವಿ ಇದಕ್ಕೆ. ಅಡ್ರೆಸ್ ಆಫ್ a, a ಗೆ ಒಂದು ಅಡ್ರೆಸ್ ಇರ್ತದೆ, ಆ ಅಡ್ರೆಸ್ ನ ಈ ಪಾಯಿಂಟರ್ ವೇರಿಯಬಲ್ ಗೆ ಏನ್ ಮಾಡ್ತಿದೀವಿ? ಅಸೈನ್ ಮಾಡ್ತಾ ಇದೀವಿ. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ ಅಂದ್ರೆ ಪಾಯಿಂಟರ್ ವೇರಿಯಬಲ್ ಅಸೈನ್ಮೆಂಟ್. ಕಾಮನ್ ಆಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ವೇರಿಯಬಲ್ ಗೆ ಒಂದು ವ್ಯಾಲ್ಯೂ ಕೊಡ್ತೀವಿ, ಇಂಟ್ a is equals to 5 ಅಂತ. ನೆಕ್ಸ್ಟ್ ಒಂದು ಪಾಯಿಂಟರ್ ವೇರಿಯಬಲ್ ಬರ್ಕೊಂಡಿದೀವಿ, ಇಂಟ್ ಸ್ಟಾರ್ p ಅಂತ. ಅದಕ್ಕೆ p is equals to address of a ಅಂತ ಬರೆದ್ರೆ ದಿಸ್ ಇಸ್ ಕಾಲ್ಡ್ ಪಾಯಿಂಟರ್ ವೇರಿಯಬಲ್ ಅಸೈನ್ಮೆಂಟ್. ಇಲ್ಲಿ ನಾವು ಎರಡು ಪಾಯಿಂಟರ್ಸ್ ನ ಯೂಸ್ ಮಾಡ್ತೀವಿ. ಒಂದು ಸ್ಟಾರ್ ಪಾಯಿಂಟರ್ ಆಪರೇಟರ್, ಇನ್ನೊಂದು ಯಾವುದು ಅಂದ್ರೆ ಅಡ್ರೆಸ್ ಆಫ್ ಆಪರೇಟರ್. ಇಲ್ಲಿ ಕೇಳ್ತಾನೆ, ವಾಟ್ ಇಸ್ ದ ಯೂಸ್ ಆಫ್ ಅಡ್ರೆಸ್ ಆಫ್ ಆಪರೇಟರ್? ವಾಟ್ ಇಸ್ ದ ಯೂಸ್ ಆಫ್ ಅಡ್ರೆಸ್ ಆಫ್ ಆಪರೇಟರ್? The address of operator return the address of its operand. Address of its operand. ಏನದು ಆಪರೆಂಡ್ ನೋಡ್ರಿ, the address of operator return the address of its operand. ಆಪರೆಂಡ್ ಅಂದ್ರೆ ಯಾವ ವೇರಿಯಬಲ್ ಆದ್ರೂ ಆಗಿರಬಹುದು, ಯಾವುದೇ ಒಂದು ವೇರಿಯಬಲ್ ಆಗಿರಬಹುದು, ಆ ವೇರಿಯಬಲ್ ಅಡ್ರೆಸ್ ನ ರಿಟರ್ನ್ ಮಾಡ್ತದೆ ನಮಗೆ. The address of operator return the address of its operand. ಇದು address of operator. Next, pointer or ಇದನ್ನೇ ನಾವು indirection operator. What is the other name of pointer ಅಂತ ಕೇಳ್ತಾನೆ? indirection operator. ಅದನ್ನೇ ನಾವು ಸ್ಟಾರ್ ಅಂತ ಬರೀತೀವಿ. pointer operator or indirection operator return ಏನ್ ರಿಟರ್ನ್ ಮಾಡ್ತಂದ್ರೆ the value of the variable.
the value of the variable located at the address. The value of the variable located at that address. ಈ ಪಾಯಿಂಟರ್ ಆಪರೇಟರ್ ನಮಗೆ ಏನು ರಿಟರ್ನ್ ಮಾಡ್ತದೆ ಅಂದ್ರೆ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಲೊಕೇಟೆಡ್ ಅಟ್ ದಟ್ ಅಡ್ರೆಸ್. ಈ ಅಡ್ರೆಸ್ ಅಲ್ಲಿ ಆ ವೇರಿಯಬಲ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನ ನಮಗೆ ರಿಟರ್ನ್ ಮಾಡ್ತದೆ. ಈಗ ಎ ಅಡ್ರೆಸ್, ಆ ಅಡ್ರೆಸ್ ಅಲ್ಲಿ ಯಾವ ವ್ಯಾಲ್ಯೂ ಸ್ಟೋರೇಜ್ ಮಾಡಿದೀವಪ್ಪ 5, ಆ 5 ನ ರಿಟರ್ನ್ ಮಾಡ್ತದೆ ಯಾವುದು ಸ್ಟಾರ್. ಬಟ್ ಅದರ ಅಡ್ರೆಸ್ ಬೇರೆ ಇರ್ತದೆ, ಯಾವುದು 1025 ಅಥವಾ 10215 ಏನೋ ಅಡ್ರೆಸ್ ಇರ್ತದೆ, ಅದು ಕಂಪ್ಯೂಟರ್ ಅರ್ಥ ಆಗುತ್ತೆ ಅಡ್ರೆಸ್. ಆ ಅಡ್ರೆಸ್ ನ ರಿಟರ್ನ್ ಮಾಡಿದ್ರೆ ಅಡ್ರೆಸ್ ಆಫ್ ಆಪರೇಟರ್, ವ್ಯಾಲ್ಯೂ ನ ರಿಟರ್ನ್ ಮಾಡಿದ್ರೆ ಪಾಯಿಂಟರ್ ಆಪರೇಟರ್. ಇಲ್ಲಿ ಹೇಳ್ತಾನೆ ವಾಟ್ ಇಸ್ ದ ಯೂಸ್ ಆಫ್ ಅಡ್ರೆಸ್ ಆಫ್ ಆಪರೇಟರ್ಸ್ ಇನ್ ಪಾಯಿಂಟರ್. ಅಡ್ರೆಸ್ ಆಫ್ ಆಪರೇಟರ್ ಪಾಯಿಂಟರ್ಸ್ ಅಲ್ಲಿ ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ? ಇಟ್ ರಿಟರ್ನ್ ದ ಅಡ್ರೆಸ್ ಆಫ್ ಇಟ್ಸ್ ಆಪರೆಂಡ್. Then what is the use of pointer or in direction operator? It return the value of the variable located at the address. ಯಾವ ಅಡ್ರೆಸ್ ಅಲ್ಲಿ ಆ ಒಂದು ವೇರಿಯಬಲ್ ವ್ಯಾಲ್ಯೂ ಸ್ಟೋರೇಜ್ ಆಗಿದೆಯೋ ಆ ವ್ಯಾಲ್ಯೂ ನ ನಮಗೆ ರಿಟರ್ನ್ ಮಾಡ್ತದೆ. ದಟ್ ಇಸ್ ದ ಯೂಸ್ ಆಫ್ ಪಾಯಿಂಟರ್ ಆಪರೇಟರ್. ಇಲ್ಲಿ 1 ಮಾರ್ಕ್ ಕ್ವೆಶ್ಚನ್ ಗೆ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ 1 ಮಾರ್ಕ್ ಕ್ವೆಶ್ಚನ್ ಕೇಳ್ತಾ ಇರ್ತಾನೆ. ವಾಟ್ ಇಸ್ ದ ಪಾಯಿಂಟರ್? ಇಲ್ಲಾಂದ್ರೆ ಹೌ ಡು ಯು ಡಿಕ್ಲೇರ್ ದ ಪಾಯಿಂಟರ್, ಹೌ ಡು ಯು ಅಸೈನ್ ಎ ಪಾಯಿಂಟರ್ ವೇರಿಯಬಲ್, ವಾಟ್ ಇಸ್ ದ ಯೂಸ್ ಆಫ್ ಅಡ್ರೆಸ್ ಆಫ್ ಆಪರೇಟರ್ ಅಥವಾ ವಾಟ್ ಇಸ್ ದ ಯೂಸ್ ಆಫ್ ಪಾಯಿಂಟರ್ ಆಪರೇಟರ್. ಸರ್ ಯಾವುದು ಬೇಕಾದ್ರೂ ಕೇಳಬಹುದು. ಅರ್ಥ ಆಗ್ತಿದೆಯಾ? ಪಾಯಿಂಟರ್ ಇಸ್ ಎ ವೇರಿಯಬಲ್ ದಟ್ ಸ್ಟೋರ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್. ಇಲ್ಲಿ ಇದೆ ನೋಡಿ, ಪಾಯಿಂಟರ್ ಇಸ್ ಎ ವೇರಿಯಬಲ್ ದಟ್ ಸ್ಟೋರ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್. ದಟ್ ಇಸ್ ಕಾಲ್ಡ್ ಪಾಯಿಂಟರ್. How do you declare the pointer? Data type star variable name semicolon. Example int star a. Next, how do you assign a pointer variable? Int a is equals to 5, int star p is equals to address of a. ಈ ತರ ಬರೆದ್ರೆ ಅದನ್ನೇ ನಾವು pointer variable assignment ಅಂತ ಬರೀತೀವಿ. Next, what is the use of address of operator? The address of operator return the address of its operand. Then what is the use of pointer or indirection operator? Star ಅನ್ನೋದು pointer operator. The pointer operator return the value of the variable located at the address. ಆ ಅಡ್ರೆಸ್ ಅಲ್ಲಿ ಒಂದು ವೇರಿಯಬಲ್ ವ್ಯಾಲ್ಯೂ ಇರ್ತದೆ, ಆ ವ್ಯಾಲ್ಯೂನ ರಿಟರ್ನ್ ಮಾಡ್ತದೆ ಈ ಪಾಯಿಂಟರ್ ಆಪರೇಟರ್. ಅರ್ಥ ಆಗ್ತಿದೆಯಾ? Next, what are the advantages of the pointer? ಏನೇನು ಅಡ್ವಾಂಟೇಜಸ್ ಇದೆ ಪಾಯಿಂಟರ್ಸ್ ಇಂದ ನಮಗೆ? ಫಸ್ಟ್ ಒನ್, it is possible to write the efficient programs. ಈ ಒಂದು ಪಾಯಿಂಟರ್ಸ್ ನ ಯೂಸ್ ಮಾಡೋದ್ರಿಂದ ಎಫಿಷಿಯಂಟ್ ಆಗಿರೋ ಒಂದು ಪ್ರೋಗ್ರಾಮ್ಸ್ ನ ಬರೆಯಬಹುದು. ಏನು ಎಫಿಷಿಯಂಟ್ ಅಂದ್ರೆ ಏನು? ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗ್ತವ, ಯಾವುದೇ ಎರರ್ಸ್ ಇರಲ್ವಾ, ನಮಗೆ ಕಡಿಮೆ ಕೋಡ್ ಕಡಿಮೆ ಟೈಮಿಂಗ್ ಅಲ್ಲಿ ಎಕ್ಸಿಕ್ಯೂಷನ್ ಆಗಬೇಕು, ಎಲ್ಲೂ ಕೂಡ ಎರರ್ ತೋರಿಸ್ತೀರಾ. ಆ ತರ ಒಂದು ಎಫಿಷಿಯಂಟ್ ಆಗಿರೋ ಒಂದು ಪ್ರೋಗ್ರಾಮ್ಸ್ ನ ನಾವೇನ್ ಮಾಡಬಹುದು ಅಂದ್ರೆ ಈ ಬರೀಬಹುದು ಈ ಪಾಯಿಂಟರ್ಸ್ ನ ಯೂಸ್ ಮಾಡಿಕೊಂಡು. ನೆಕ್ಸ್ಟ್, ಎರಡನೇದು ಒಂದು ಡೈನಮಿಕಲಿ ಅಲೋಕೇಟ್ ಅಂಡ್ ಡಿಅಲೋಕೇಟ್ ದ ಮೆಮೊರಿ. ಪಾಯಿಂಟರ್ಸ್ ನ ಯೂಸ್ ಮಾಡೋದ್ರಿಂದ ಡೈನಮಿಕ್ ಆಗಿ ನಾವೇನ್ ಮಾಡಬಹುದು ಅಂದ್ರೆ ಮೆಮೊರಿನ ಅಲೋಕೇಶನ್ ಮಾಡಬಹುದು, ಮೆಮೊರಿನ ಡಿಅಲೋಕೇಶನ್ ಮಾಡಬಹುದು. ನೆಕ್ಸ್ಟ್ ಬರ್ತದೆ ನ್ಯೂ ಅಂಡ್ ಡಿಲೀಟ್ ಅಂತ, ಆಲ್ರೆಡಿ ಬಂದಿದೆ, ಅದು ಇನ್ನೊಂದ್ಸಲ ರಿಪೀಟ್ ಆಗುತ್ತೆ. ಈಗ ಮೆಮೊರಿನ ಅಲೋಕೇಶನ್ ಮಾಡಬಹುದು, ಮೆಮೊರಿನ ಡಿಅಲೋಕೇಶನ್ ಕೂಡ ಮಾಡಬಹುದು ಡೈನಮಿಕ್ ಆಗಿ. ನೆಕ್ಸ್ಟ್, ಮೂರನೇದು ಬಂದು ಮೆಮೊರಿ ಇಸ್ ಯುಟಿಲೈಸ್ಡ್ ಪ್ರಾಪರ್ಲಿ. ಎಲ್ಲೂ ಕೂಡ ವೇಸ್ಟೇಜ್ ಆಗದೆ ಮೆಮೊರಿನ ಏನ್ ಮಾಡ್ತೀವಿ, ಕ್ಲೀನ್ ಆಗಿ ವೇಸ್ಟೇಜ್ ಆಗದೆ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್, ಫೋರ್ತ್ ಒನ್, ಈಸಿ ಟು ಡೀಲ್ ವಿತ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್. ಪಾಯಿಂಟರ್ಸ್ ನ ಯೂಸ್ ಮಾಡೋದ್ರಿಂದ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಯಾವುದೇ ಇರಲಿ ಅದ್ರ ಜೊತೆಗೆ ನಾವು ಏನ್ ಮಾಡಬಹುದು ಅಂದ್ರೆ ಈಸಿಯಾಗಿ ಡೀಲ್ ಮಾಡಬಹುದು. ನೆಕ್ಸ್ಟ್, ಫಿಫ್ತ್ ಒನ್, ಎಸ್ಟಾಬ್ಲಿಷ್ ದ ಕಮ್ಯುನಿಕೇಶನ್ ಬಿಟ್ವೀನ್ ದ ಪ್ರೋಗ್ರಾಮ್ಸ್ ಅಂಡ್ ಡೇಟಾ. ಪಾಯಿಂಟರ್ಸ್ ನ ಯೂಸ್ ಮಾಡೋದ್ರಿಂದ ನಾವು ಒಂದು ಕಮ್ಯುನಿಕೇಶನ್ ನ ಎಸ್ಟಾಬ್ಲಿಷ್ ಮಾಡ್ಕೋಬಹುದು ಪ್ರೋಗ್ರಾಮ್ಸ್ಗೂ ಮತ್ತೆ ಡೇಟಾಗೆ ಮಧ್ಯದಲ್ಲಿ. These are the 5 advantages of pointers. ಇನ್ನೊಂದ್ಸಲ ಕೇಳ್ರಿ. First one, it is possible to write
ದ ಎಫಿಷಿಯಂಟ್ ಪ್ರೋಗ್ರಾಮ್ಸ್. ಪಾಯಿಂಟರ್ಸ್ ನ ಯೂಸ್ ಮಾಡೋದ್ರಿಂದ ಎಫಿಷಿಯಂಟ್ ಆಗಿರೋ ಒಂದು ಪ್ರೋಗ್ರಾಮ್ಸ್ ಅನ್ನ ನಾವು ಬರೀಬಹುದು. ಅಂದ್ರೆ ನಮಗೆ ಫಾಸ್ಟ್ ಆಗಿ ಔಟ್ಪುಟ್ ಕೊಡಬೇಕು, ಟೈಮ್ ಕಡಿಮೆ ತಗೋಬೇಕು ಅಂತ ಎಫಿಷಿಯಂಟ್ ಆಗಿರೋ ಪ್ರೋಗ್ರಾಮ್ಸ್ ನ ಬರೀಬಹುದು. ಎರಡನೇದು ಒಂದು ಡೈನಮಿಕಲಿ ಅಲೋಕೇಟ್ ಅಂಡ್ ಡಿಅಲೋಕೇಟ್ ದ ಮೆಮೊರಿ. ಪಾಯಿಂಟರ್ಸ್ ನ ಯೂಸ್ ಮಾಡೋದ್ರಿಂದ ಡೈನಮಿಕ್ ಆಗಿ ನಾವು ಏನ್ ಮಾಡಬಹುದು ಅಂದ್ರೆ ಮೆಮೊರಿನ ಅಲೋಕೇಶನ್ ಮಾಡಬಹುದು, ಮೆಮೊರಿನ ಡಿಅಲೋಕೇಶನ್ ಮಾಡಬಹುದು. ನೆಕ್ಸ್ಟ್ ಮೂರನೇದು ಮೆಮೊರಿ ಇಸ್ ಯುಟಿಲೈಸ್ಡ್ ಪ್ರಾಪರ್ಲಿ. ಎಲ್ಲೂ ಕೂಡ ವೇಸ್ಟೇಜ್ ಆಗ್ತೀರಾ, ಮೆಮೊರಿನ ನಾವೇನ್ ಮಾಡಬಹುದು ಅಂದ್ರೆ ಪ್ರಾಪರ್ ಆಗಿ ಯೂಸ್ ಮಾಡ್ಕೋಬಹುದು ಪಾಯಿಂಟರ್ಸ್ ನ ಯೂಸ್ ಮಾಡೋದ್ರಿಂದ. ನಾಲ್ಕನೇದು ಈಸಿ ಟು ಡೀಲ್ ವಿತ್ ದ ಹಾರ್ಡ್ವೇರ್ ಕಾಂಪೋನೆಂಟ್ಸ್. ಪಾಯಿಂಟರ್ಸ್ ನ ಯೂಸ್ ಮಾಡೋದ್ರಿಂದ ಹಾರ್ಡ್ವೇರ್ ಕಾಂಪೋನೆಂಟ್ ಜೊತೆ ಏನ್ ಮಾಡಬಹುದು ಅಂದ್ರೆ ಡೀಲ್ ಮಾಡಬಹುದು. ನೆಕ್ಸ್ಟ್ ಫಿಫ್ತ್ ಒನ್ ಎಸ್ಟಾಬ್ಲಿಷ್ ದ ಕಮ್ಯುನಿಕೇಶನ್ ಬಿಟ್ವೀನ್ ಪ್ರೋಗ್ರಾಮ್ಸ್ ಅಂಡ್ ಡೇಟಾ. ಪಾಯಿಂಟರ್ಸ್ ನ ಯೂಸ್ ಮಾಡೋದ್ರಿಂದ ಪ್ರೋಗ್ರಾಮ್ಸ್ ಮತ್ತೆ ಡೇಟಾಗೆ ಮಧ್ಯದಲ್ಲಿ ನಾವು ಕಮ್ಯುನಿಕೇಶನ್ ಏನ್ ಮಾಡಬಹುದು ಅಂದ್ರೆ ಈಸಿಯಾಗಿ ಮಾಡಬಹುದು. ದೀಸ್ ಆರ್ ದ ಡಿಫರೆಂಟ್ ಅಡ್ವಾಂಟೇಜಸ್ ಆಫ್ ಪಾಯಿಂಟರ್ಸ್. ಕೇಳ್ತಾನೆ 3 ಮಾರ್ಕ್ ಕ್ವೆಶ್ಚನ್. ರೈಟ್ ಎನಿ 3 ಅಡ್ವಾಂಟೇಜಸ್ ಆಫ್ ಪಾಯಿಂಟರ್ಸ್ ಅಂತ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಮೆಮೊರಿ ರೆಪ್ರೆಸೆಂಟ್